Watch full episodes on Jio Hotstar. ಹೈ ಅಲರ್ಟ್! ಟೈಗರ್ ಟ್ರಾನ್ ಬೋನಿಂದ ಹೊರಗೆ ಬಂದಿದ್ದಾನೆ. ಹೈ ಅಲರ್ಟ್! ಇವ್ಡಿ, ನಾನು ಹೇಳಿದ್ನಲ್ಲ, ನಿನ್ ಮುಖ ನೋಡೋದಕ್ಕೆ ಸೇಮ್ ರೋಬೋಟ್ ತರ ಇದೆ. ಬನ್ನಿ ಫ್ರೆಂಡ್ಸ್. ಇವನು ಸಿಟಿನ ಬರ್ಬಾದ್ ಮಾಡ್ತಿದ್ದಾನೆ. ಶಿವ, ಇಲ್ಲಿ ಯಾಕೆ ಇಷ್ಟೊಂದು ಸೌಂಡ್ ಇದೆ? ಅಲ್ಲಿ ನೋಡು. ಇದು ಎಕ್ಸ್ಟ್ರೀಮ್ ಸಿಟಿಯ ಎನಿಬಾಟ್ ಸೈಂಟಿಫಿಕ್ ಡೇಂಜರ್. ಎನಿಬಾಟ್ ಟೈಗರ್ ಝೋನ್ ಇದು. ಶಿವ ಡೇಂಜರ್, ಶಿವ ಡೇಂಜರ್. ಟೈಗರ್ ಟ್ರಾನ್ ತುಂಬಾನೇ ಶಕ್ತಿಶಾಲಿ. ಈ ಸಿಟಿ ಒಳಗಡೆ ಇದರ ಜೊತೆ ಫೈಟ್ ಮಾಡಿದ್ರೆ ಜನರಿಗೆ ಮತ್ತೆ ಸಿಟಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನಾನು ಬೇಗ ಏನಾದ್ರೂ ಮಾಡಬೇಕು. ಟೈಗರ್ ಟ್ರಾನ್ ಸ್ವಲ್ಪ ವೇಗವಾಗಿ ಓಡುತ್ತೆ, ಆದ್ರೆ ನನ್ನ ಸೈಕಲ್ ಕೂಡ ಕಮ್ಮಿ ಏನಿಲ್ಲ. ಇದೇನು ಆಶ್ಚರ್ಯ! ಎಷ್ಟು ಅಂತ ಓಡ್ತೀಯ ಟೈಗರ್ ಟ್ರಾನ್? ಈಗ ನೀನ್ ಸ್ವಲ್ಪ ರೆಸ್ಟ್ ತಗೋ. ಆಕ್ಟಿವೇಟ್ ಬೂಮ್ ಬ್ಲಾಸ್ಟ್. ನಾವು ಬಚಾವಾದ. ಶಿವ ಡೇಂಜರ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಗಾಯ್ಸ್.
ಶಿವ, ಟೆಲಿಪೋರ್ಟ್ಗೆ ರೆಡಿ ಆಗು ಬೇಗ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನನ್ನನ್ನ ಸರಿಯಾದ ಟೈಮಿಗೆ ಬಚಾವ್ ಮಾಡಿದೀರಾ. ನೀನ್ ಯಾವಾಗ ಟೈಗರ್ ಟ್ರಾನ್ ನ ಹಿಂದಕ್ಕೆ ಕರ್ಕೊಂಡು ಹೋದ್ಯೋ, ನಾವೆಲ್ಲರೂ ನೇರವಾಗಿ ಲ್ಯಾಬ್ ಬಂದ್ಬಿಟ್ವಿ ಮತ್ತೆ ನಿನ್ ಮೇಲೆ ಗಮನ ಇಟ್ಟಿದ್ವಿ. ಸಮಯ ಬಂದಾಗ ಜಿಬಿ ನಿನ್ನನ್ನ ಇಲ್ಲೇ ಕರ್ಕೊಂಡ್ ಬಂದ. ಟೈಗರ್ ಡ್ರೋನ್ ನ ನಾಶ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಆದ್ರೆ ಟೈಗರ್ ಟ್ರಾನ್ ಎಷ್ಟು ಶಕ್ತಿಶಾಲಿ ಹಾಗೂ ವೇಗವಾಗಿದೆಯೋ ಅದನ್ನ ಒಬ್ಬ ಮನುಷ್ಯ ಸೋಲಿಸಬಹುದು. ಆದ್ರೆ ಅಂತ ಮನುಷ್ಯ ಎಲ್ಲಿ ಸಿಗ್ತಾನೆ? ಅಂತ ಮನುಷ್ಯ ಸಿಗೋದಿಲ್ಲ. ನಾವೇ ಆಗ್ಬೇಕಾಗತ್ತೆ. ಟೈಗರ್ ಟ್ರಾನ್ ನ ನೇಲ್ ಡಿಎನ್ಎ ಯೂಸ್ ಮಾಡಿ ನಾನು ನನ್ನನ್ನೇ ಪಕ್ಕ ಟೈಗರ್ ಟ್ರಾನ್ ತರಾನೇ ಮಾಡ್ಕೋತೀನಿ. ಆದ್ರೆ ಶಿವ, ಇದು ತುಂಬಾ ಡೇಂಜರ್ ಅನ್ಸತ್ತೆ. ಟೈಗರ್ ಟ್ರಾನ್ ನ ತಡೆಯೋದಕ್ಕೆ ನಮ್ಮ ಹತ್ರ ಇರೋದು ಇದೊಂದೇ ದಾರಿ. ನಡಿ ನೋಡೋಣ. ನೀನ್ ರೆಡಿ ಆಗಿದ್ಯಾ? DNA ಟ್ರಾನ್ಸ್ಫರ್ ಶುರುವಾಗಿದೆ. ಟೈಗರ್ ಡ್ರೋನ್ ನ ಶಕ್ತಿ ಮತ್ತೆ ಸ್ಪೀಡ್ ಶಿವನಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಟ್ರಾನ್ಸ್ಫರ್ ಕಂಪ್ಲೀಟ್ ಆಗಿದೆ. ಶಿವ, ನೀನೀಗ ಟೈಗರ್ ಡ್ರೋನ್ ತರ ಬದಲಾಗಿದೆಯಾ? ಶಿವ, ಡ್ರೋನ್ 10 ನಿಮಿಷದಲ್ಲಿ ಟೈಗರ್ ಡ್ರೋನ್ ನ ಮುಗಿಸಿ ಆಂಟಿಡೋಟ್ ನ ತಗೊಂಡ್ ಬಾ. ಚಿಪ್ಪಿ ನನಗೆ ಆರ್ಡರ್ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನಾನಂತೂ ಈಗ ಟೈಗರ್ ಟ್ರಾನ್ ನ ಸೋಲಿಸ್ಲೇಬೇಕಲ್ವಾ? ಈ ಸಿಟಿಗೆ ಇನ್ನೊಬ್ಬ ಆಂಟಿಬಾಟ್ ಬಂದಿದ್ದಾನೆ. ಇದಿನ್ನೂ ತುಂಬಾ ಕ್ರೂರವಾಗ್ತಿದೆ. ಶಿವ, ಏನಾದ್ರೂ ಮಾಡು. ಟೈಗರ್ ಟ್ರಾನ್, ನಿನ್ನ ಆಟ ಮುಗೀತು.
ಯಾವ್ದೋ ಒಂದು ಹುಳ ಕಚ್ತು, ಅದು ನಮ್ಮ ಗೇಮ್ ಅನ್ನ ಕೂಡ ಹಾಳು ಮಾಡ್ತು. ಮತ್ತೆ ನನ್ನ ಮೂಗನ್ನ ಕೂಡ. ವೆಲ್ ಡನ್ ನನ್ನ ಚಿಕ್ಕ ಹುಳುವೆ, ನೀನ್ ನಿನ್ ಕೆಲಸ ಮಾಡಿದೀಯಾ. ಈ ಮಾಸ್ಟರ್ ಮೈಂಡ್ ಶಿವನ ಮುಂದೆ ಒಂದು ಸವಾಲನ್ನ ಇಡ್ತಾನೆ, ಅದರಿಂದ ಹೇಗ್ ಪಾರಾಗ್ತಾನೆ ನೋಡ್ತೀನಿ. ಶಿವನ್ ಕತೆ ಮುಗಿಯುತ್ತೆ, ಆಮೇಲೆ ನನ್ ರೂಲ್ಸ್ ಶುರುವಾಗುತ್ತೆ. ನಾನೇ ಮಾಸ್ಟರ್ ಮೈಂಡ್, ಎಲ್ರಿಗಿಂತ ಬುದ್ಧಿವಂತ. ಈಗ ನಾನು ನೋಡ್ತೀನಿ ಎಕ್ಸ್ಟ್ರೀಮ್ ಸಿಟಿಯಲ್ಲಿ ನನ್ನ ಆಳ್ವಿಕೆನ ಯಾರು ತಡೀತಾರೆ ಅಂತ. ಶಿವ, ಡೇಂಜರ್. ಎಕ್ಸ್ಟ್ರೀಮ್ ಸಿಟಿಯಲ್ಲಿ ರೆಡ್ ಅಲರ್ಟ್, ಡೇಂಜರ್. ಚಿಪ್ಪಿ, ಫ್ರೆಂಡ್ಸ್ ನಡೀರಿ, ಇದು ಆಕ್ಷನ್ ಟೈಮ್. ಇಲ್ಲಿ ಇದನ್ನೆಲ್ಲ ಮಾಡ್ತಾ ಇರೋರು ಯಾರು? ಎಕ್ಸ್ಟ್ರೀಮ್ ಸಿಟಿಗೆ ತೊಂದರೆ ಕೊಡೋದನ್ನ ಮೊದಲು ನಿಲ್ಸು, ಉಲ್ಟಾ ಎಣ್ಸೋದನ್ನ ಮೊದಲು ಶುರು ಮಾಡ್ಕೋ, ಯಾಕಂದ್ರೆ ನೀನೀಗ ಜೈಲ್ಗೆ ಹೋಗ್ತೀಯಾ. ಎಲ್ಲ ಅಟ್ಯಾಕ್ ಡಿಫೆಂಡ್ ಮಾಡ್ತಿದ್ದಾನೆ. ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನನ್ ಜೊತೆ ನಾನೇ ಗುದ್ದಾಡ್ತಿರೋ ತರ. ಯಾರ್ ನೀನು? ನೀನ್ ಜಗಳ ಮಾಡ್ತಿರೋದು ಸೇಮ್ ನಂತರ ಇರೋದಕ್ಕೆ ಹೇಗ್ ಸಾಧ್ಯ? ಹೌದು, ಯಾಕಂದ್ರೆ ಈ ಹುಡುಗ ಬೇರೆ ಯಾರು ಅಲ್ಲ, ನೀನೇನೆ ಶಿವ. ನಾನು ಶಿವ ಅಲ್ಲ, ರೋಬೋಟ್ ಶಿವ. ನಾನು ಶಿವನ್ ತರನೇ ಜಗಳ ಮಾಡ್ತೀನಿ ಮತ್ತೆ ಯೋಚನೆ ಮಾಡ್ತೀನಿ, ಆದ್ರೆ ನಾನು ಅವನಿಗಿಂತ ಎಷ್ಟೋ ಮೇಲಾಗಿದ್ದೀನಿ. ಅಯ್ಯೋ, ಇವನಂತೂ ಸೇಮ್ ಟು ಸೇಮ್ ಶಿವ ತರ ಇದ್ದಾನೆ. ಖಂಡಿತ ನಿಜ. ರೋಬೋಟ್ ಶಿವ ರಾಕ್ಷಸ, ಯಾಕಂದ್ರೆ ಅವನಿಗೆ ಭಾವನೆಗಳಿಲ್ಲ. ಅದು ನಿನಗ್ ಮಾತ್ರ ಇದೆ. ಬೇರೆಯವರಿಗೋಸ್ಕರ ಹೋರಾಡುವಂತಹ ಮನಸ್ಸು. ರೋಬೋಟ್ ಶಿವ ತನ್ನ ಕೆಲಸವನ್ನ ಬೇರೆಯವ್ರಿಗೋಸ್ಕರ ಮಾಡುವುದಿಲ್ಲ. ಮಾಸ್ಟರ್ ಮೈಂಡ್, ನಿನ್ನನ್ನ ನೀನು ಎಲ್ಲರಿಗಿಂತ ಸ್ಮಾರ್ಟ್ ಅಂತ ಹೇಳ್ಕೋತೀಯ, ಮತ್ತೆ ನನ್ನನ್ನ ಡೂಪ್ಲಿಕೇಟ್ ಆಗಿ ಮಾಡಿದ್ಯಾ. ಈ ನಿನ್ನ ಸೆಕೆಂಡ್ ಹ್ಯಾಂಡ್ ರೋಬೋಟ್ ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ರೋಬೋಟ್ ಶಿವ, ನಾನು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಮತ್ತೆ ನಿನಗಿಂತ ಮೇಲ್ಪಟ್ಟವನು. ಶಿವ, ಈ ರೀತಿ ಅವ್ರ ಜೊತೆಗೆ ಹೋರಾಡಿದ್ರೆ ಆಗೋದಿಲ್ಲ. ಇದಕ್ಕೋಸ್ಕರ ನಾವು ಏನಾದ್ರೂ ಒಂದು ಫಾರ್ಮುಲಾ ಹುಡುಕ್ಲೇಬೇಕು. ಡೋಂಟ್ ವರಿ ಚಿಪ್ಪಿ,
ರೋಬೋಟ್ ಶಿವನ ಮಾಡಿರೋದು ಆ ಮಾಸ್ಟರ್ ಮೈಂಡ್. ಹಾಗೆ ಅವನನ್ನ ತಡೆಯೋ ದಾರಿ ಕೂಡ ಮಾಸ್ಟರ್ ಮೈಂಡ್ ಹತ್ರನೇ ಇರುತ್ತೆ. ಆದ್ರೆ ಮಾಸ್ಟರ್ ಮೈಂಡ್ ರೋಬೋ ಶಿವನ ತಡೆಯುವಂತ ರಹಸ್ಯನ ನಮಗೆ ಯಾಕೆ ಹೇಳ್ತಾನೆ? ನೀನ್ ಅದನ್ನ ನನಗ್ ಬಿಡು ರೇವಾ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀನ್ ಮತ್ತೆ ಮಿಠಾಯಿ ತಿನ್ನೋದಕ್ ಬಂದಿದ್ಯಾ? ನಿನ್ ಹೆಸರನ್ನ ಬದಲಾಯಿಸ್ಕೋ ಹುಡ್ಗ. ಈಗ ನನ್ನ ಹೆಸರು ಮಾತ್ರ ಶಿವ ಅಂತ ಇರುತ್ತೆ. ರೋಬೋಟ್ ಶಿವ. ಶಿವ ಅದು ನನ್ನ ಹೆಸರು. ನಿನ್ನನ್ನ ನೀನು ಶಿವ ಅಂತ ಕರ್ಕೋಬೇಡ. Activate bike glider. Whoa, whoa. Ha. Ha. Huh? ಶಿವ, ನೀನ್ ಏನೇ ಮಾಡು, ನನ್ನ ರೋಬೋಟ್ ಶಿವ ನಿನ್ ಜೊತೆ ಹೋರಾಡಿ ಗೆದ್ದೆ ಗೆಲ್ತಾನೆ. ಈ ಎಕ್ಸ್ಟ್ರೀಮ್ ಸಿಟಿಯಲ್ಲಿ ನಂದೇ ರೂಲ್ಸ್ ನಡೆಯೋದು, ಯಾಕಂದ್ರೆ ನಾನು ಎಲ್ರಿಗಿಂತ ಬುದ್ಧಿವಂತ. ಮಾಸ್ಟರ್ ಮೈಂಡ್, ಇನ್ನು ಹತ್ತಿರದಿಂದ ಜಗಳ ನೋಡು, ತುಂಬಾ ಮಜಾ ಬರುತ್ತೆ. ಅಯ್ಯೋ, ನಾನು ನಿನ್ನ ಮಾಸ್ಟರ್ ಮೈಂಡು. ಮಾಸ್ಟರ್ ಮೈಂಡ್, ನಿನ್ನ ರೋಬೋಟ್ ನನ್ನನ್ನ ಅಟ್ಯಾಕ್ ಮಾಡೋದಷ್ಟೇ ಅಲ್ಲದೆ ನಿನ್ನನ್ನು ಕೂಡ ಯೋಚನೆ ಮಾಡಿದ್ರೆ ಸಾಯಿಸ್ತಾನೆ. ಅರ್ಥ ಆಗ್ಲಿಲ್ವಾ ನಿನ್ಗೆ? ಯಾಕಂದ್ರೆ ಅವ್ನ್ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಒಂದ್ ವೇಳೆ ನೀನ್ ಉಳಿಬೇಕು ಅಂತಿದ್ರೆ ಅವನ್ನ ಹೇಗ್ ನಿಲ್ಸೋದು ಅಂತ ನೀನೇ ಹೇಳ್ಬೇಕು. ಇಲ್ಲ, ಸಾಧ್ಯನೇ ಇಲ್ಲ. ಈಗ್ಲಾದ್ರೂ ಇವನ್ನ ನಿಲ್ಸೋದು ಹೇಗೆ ಅಂತ ಹೇಳು. ಹೇಳ್ತೀನಿ. ನನ್ನ ಹತ್ರ ಒಂದು ಡೈಮಂಡ್ ಇದೆ. ಆ ಡೈಮಂಡ್ ನ ಅವನಿಗೆ ನೀನು ಇಂಜೆಕ್ಟ್ ಮಾಡಬೇಕು, ಆಗ ಅವನು ಡಿಸ್ಟ್ರಾಯ್ ಆಗ್ತಾನೆ. ಬೇಗ ಆ ಡೈಮಂಡ್ ನ ನನಗ್ ಕೊಡು. ಶಿವ, ಬರೀ ಇವನನ್ನು ಹೊಡೆಯೋದ್ರಿಂದ ಪ್ರಯೋಜನ ಇಲ್ಲ. ನಾವು ಅವನ್ನ ಗ್ರಾವಿಟಿಯಿಂದ ಹೊರಗಡೆ ಹಾಕ್ಬೇಕು, ಆವಾಗಲೇ ಇವನು ನಾಶವಾಗೋದು. ಜೆಟ್ ಬೂಟ್ಸ್ ಆಕ್ಟಿವೇಟ್. ಅಲ್ಲಿ ನೋಡಿ. ಶಿವ, ನಿನ್ಗೇನೋ ಆಗಿಲ್ಲ ತಾನೆ? ನಿನಗೆ ಇಲ್ಲಿ ಬೇರೆ ಯಾರಾದ್ರೂ ಶಿವ ಕಾಣಿಸ್ತಿದಾರ? ಇಲ್ಲ. ಹಾಗಾದ್ರೆ ನಾನು ಆರಾಮಾಗಿದ್ದೀನಿ. Watch India's largest kids library only on Jio Hotstar. Download the app now.